ಅವ್ರು ಬರಿಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನು ರೈಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ನೀವು ಹೇಳಿದಂಥ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ. ಬಟ್ ದೇರ್ ಶುಡ್ ಬಿ ಸಮ್ ಪ್ಲಾನ್ ಆಫ್ ಆ್ಯಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಎನ್ ಇಂಟರ್ನ್ಯಾಷನಲ್ ಕ್ರೈಮ್. ಸರ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡೋದು ಸರ್, ಕರ್ನಾಟಕ ಸರ್ಕಾರ ಇರ್ಬೋದು, ಬೇರೆ ಬೇರೆ ಏಜೆನ್ಸಿ ಇರ್ಬೋದು. ಈಗ ಅವ್ರ ಹತ್ರ ನೀವು ವಿದ್ಯುತ್ ಖರೀದಿ ಮಾಡಿರ್ಬೋದು, ಏರ್ಪೋರ್ಟ್ ನಾವು ನೋಡಿರ್ಬೋದು, ಹಾರ್ಬರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಟೆಂಡರ್ ತಗೊಂಡು ಡೆವಲಪ್ ಮಾಡ್ತಿದ್ದಾರೆ ಅವರು. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ಅದು ಬೇರೆ ವಿಚಾರ. ಏನೇನೋ ಅದನ್ನು ಯಾವ ರೀತಿ ಮಾಡ್ಬೋದು, ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬೇಕಾದಷ್ಟು ವ್ಯವಹಾರಗಳಿದೆ. ಬಟ್ ಏನೇ ಮಾಡಿದ್ರು ಫಸ್ಟು ಲೆಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಆನ್ ಇಟ್. ಯಾಕೆಂದರೆ ಇಷ್ಟು ದಿನ ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು, ನಮ್ಮ ನಾಯಕರು ಅದಕ್ಕೆ ಹೇಳ್ತಾ ಇದ್ರು, ಅವರು ಅದನ್ನು ನಾವು ಹೇಳ್ತಾ ಇದ್ದೋ, ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ. ಇಲ್ಲಿ ಫಸ್ಟು ಇದಾಗಲಿ, ನಾನು ಆಮೇಲೆ ನಾವು ಮಾತಾಡ್ತೀವಿ. ಎಲ್ಲಿ ಮಾತಾಡಬೇಕು ಆಮೇಲೆ ನಿಮ್ಮ ಬಿಟ್ಟು ನಾವೇನು ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಗಮನಕ್ಕೆ ತರ್ತೀವಿ ನಾವು. ಗಂಭೀರ ಆರೋಪ ಇದೆ. 20,000 ಕೋಟಿ ಕರ್ನಾಟಕದಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ. ಮುಂದೆ 5 ರಿಂದ 7 ವರ್ಷದಲ್ಲಿ 1 ಲಕ್ಷ ಕೋಟಿ ಹೂಡಿಕೆ ಮಾಡ್ತೀವಿ ಅಂತ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕೂಡ ಹೇಳಿದ್ರು ಅವರು ಸಿಇಒ. ಈಗ ನಿಮ್ಮ ಕೈಗಾರಿಕಾ ಸಚಿವರು ಮುಕ್ತವಾದ ಆಹ್ವಾನ ಕೂಡ ಕೊಡ್ತೀವಿ ಅವರಿಗೆ ಅಂತೇಳಿ ಹಿಂದೆ ಮಾತನಾಡಿದ್ರು. ಈಗ ಇನ್ವೆಸ್ಟ್ಮೆಂಟ್ ಯಾವುದೇ ಒಪ್ಪಂದ ಮಾಡ್ಕೊಳ್ಳಲ್ಲ ನಾವು ಅಂತ ಒಂದು ಸರ್ಕಾರ ನಿರ್ಣಯ ಮಾಡ್ಬೋದಾ? ನಾನು ಹಂಗೆ ಹೇಳಕ್ ಹೋಗಲ್ಲ. ಐ ಕಾಂಟ್ ಟೆಲ್ ದಟ್. ಯಾವ್ದಾದ್ರು ಒಂದು ಕ್ಲೀನ್ ಪ್ರಾಜೆಕ್ಟ್ಸ್ ಇತ್ತು, ಯಾವುದೋ ಲಂಚ ವ್ಯವಹಾರ ಇಲ್ಲ, ಮತ್ತೊಂದಿಲ್ಲ ಅನ್ನೋದಾದರೆ ಈಗ ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ಮಾತಾಡೋಣ. ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ. ಇನ್ವೆಸ್ಟ್ ಕರ್ನಾಟಕ ಕರೆದಿದ್ದೀವಲ್ಲ, ನೆಕ್ಸ್ಟ್ ಫೆಬ್ರವರಿಗೆ ನಾವು ಜನವರಿಗೋ ಫೆಬ್ರವರಿಗೆ ಇದ್ದೀವಿ. ಆ ಟೈಮಲ್ಲಿ ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ನಾವು ಮಾತಾಡ್ತೀವಿ. ನಾನು ಇದ್ದೀನಲ್ಲ ಅದರಲ್ಲಿ, ಆ ಕಮಿಟಿಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕ. ಅದಕ್ಕೆ ನಾನು ಹೇಳ್ತೀನಲ್ಲ, ಫಸ್ಟು ನೀವು ಮಗು ಆಮೇಲೆ ಹುಟ್ಟಲಿ. ಈ ಮಗುವಾಗಿ ಹುಟ್ಟಕ್ಕಿಂತ ಮುಂಚಿತವಾಗೆ ನೀವು ಫಸ್ಟು ಮಗು ಉಳ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಿ. ಕೇಸ್ ಆಗಲಿ, ಫಸ್ಟ್ FIR ಆಗಲಿ. ಅದಕ್ಕೆ ಈ ಧ್ವನಿಲೇ ಹೇಳ್ತಾ ಇರೋದು ನಾವು. ಬಂಧಿಸ್ಬೇಕು, FIR ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸಾರ್ವಜನಿಕ ಶೇರ್ ಮಾರ್ಕೆಟ್. ಆಮೇಲೆ ಶೇರ್ ಮಾರ್ಕೆಟ್ ಸಾರ್ವಜನಿಕ ದುಡ್ಡು ನೋಡಿ. ಮೊನ್ನೆ ಏನಾಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರಲ್ಲಿ. ಎಲ್ಲ ಬಿದ್ದೋಗ್ತಾ ಇದೆ. ಜನಸಾಮಾನ್ಯರ ದುಡ್ಡು. ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು? ಫೈನಾನ್ಸ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು. ಯಾಕಿಂಥದ್ದಾಯಿತು ಇದನ್ನ ಕೂಡ ಗಮನಿಸಬೇಕು. ಸೊ ಅದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ. ಸೊ ಅದಕ್ಕೆ ಜನರ ಸಾರ್ವಜನಿಕರನ್ನ ಶೇರ್ ಹೋಲ್ಡರ್ಸ್ನ ರಕ್ಷಣೆ ಮಾಡಬೇಕು. ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಇವತ್ತು ನಂದು ಶೇರ್ 100 ರೂಪಾಯಿ ಇದೆಯಪ್ಪ, ನಂದು 100 ರೂಪಾಯಿಗೆ ನಂದು 10 ಲಕ್ಷ ರೂಪಾಯಿ ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕಿದ್ದಂಗೆ 10 ಲಕ್ಷ ಇದ್ದಿದ್ದು 2 ಲಕ್ಷ ಆಗೋಯ್ತು ಅಂದರೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ. ನೀವು ಸರಿಯಾಗಿ ಬರೀತಾ ಇಲ್ಲ ಅದಕ್ಕೆ. ಅಲ್ಲ, ಅದಕ್ಕೆ ನಾನು ನಿಮ್ಮನ್ನೇ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮುಖಾಂತರನೇ ಈಗ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್. ನನ್ನ ನೇತೃತ್ವದಲ್ಲಿ 3 ಚುನಾವಣೆ ನಡೆದಿದೆ. 3 ಚುನಾವಣೆ ನಡೆದಿದೆ. ಏನು ಮಾಧ್ಯಮದಲ್ಲಿ ಅದೇನೋ ಇನ್ನದು ಇದು ಬಂತಲ್ಲ, ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ, ಅದು 3 ಕೂಡ ವಿರುದ್ಧವಾಗಿ ಆಗ್ತದೆ. ಆ ಸಮೀಕ್ಷೆ ಫೇಲ್ ಆಗ್ತದೆ. ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಸಮೀಕ್ಷೆ ಬರೆದಿದ್ರಿ. ಬೇರೆ ಮೊನ್ನೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರೆದಿದ್ರಿ, ಅಲ್ಲೂ ಬರಲಿಲ್ಲ. ಕರ್ನಾಟಕದಲ್ಲೂ ಬರಲಿಲ್ಲ. ಈಗ ಇಲ್ಲೂ 3 ಬರುವುದಿಲ್ಲ. ಹೌದು, ನಾನೇ ಕ್ಯಾಂಡಿಡೇಟ್. ಸೋಲ್ದು ಒಳ್ಳೆ ಕತೆ, ಗೆಲ್ತೀವಿ ಮಾಡ್ತೀವಿ. ಅದಕ್ಕೆ ಅವ್ರು
ಬರಿಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನು ರೈಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ನೀವು ಹೇಳಿದಂಥ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ. ಬಟ್ ದೇರ್ ಶುಡ್ ಬಿ ಸಮ್ ಪ್ಲಾನ್ ಆಫ್ ಆ್ಯಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಎನ್ ಇಂಟರ್ನ್ಯಾಷನಲ್ ಕ್ರೈಮ್. ಸರ್, ಇಂಟರ್ನ್ಯಾಷನಲ್ ಫ್ರಾಡ್ಯುಲೆಂಟ್ ಮಾಡಿದ್ರು ಸರ್, ಕರ್ನಾಟಕ ಸರ್ಕಾರ ಇರ್ಬೋದು, ಬೇರೆ ಬೇರೆ ಏಜೆನ್ಸಿ ಇರ್ಬೋದು. ಈಗ ಅವ್ರ ಹತ್ರ ನೀವು ವಿದ್ಯುತ್ ಖರೀದಿ ಮಾಡಿರ್ಬೋದು, ಏರ್ಪೋರ್ಟ್ ನಾವು ನೋಡಿರ್ಬೋದು, ಹಾರ್ಬರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಟೆಂಡರ್ ತಗೊಂಡು ಡೆವಲಪ್ ಮಾಡ್ತಿದ್ದಾರೆ ಅವರು. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ಅದು ಬೇರೆ ವಿಚಾರ. ಏನೇನೋ ಅದನ್ನು ಯಾವ ರೀತಿ ಮಾಡ್ಬೋದು, ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬೇಕಾದಷ್ಟು ವ್ಯವಹಾರಗಳಿದೆ. ಬಟ್ ಏನೇ ಮಾಡಿದ್ರು ಫಸ್ಟು ಲೆಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಆನ್ ಇಟ್. ಯಾಕೆಂದರೆ ಇಷ್ಟು ದಿನ ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ನಾಯಕರು ಅದಕ್ಕೆ ಹೇಳ್ತಾ ಇದ್ರು, ಅವರು ಅದನ್ನು ನಾವು ಹೇಳ್ತಾ ಇದ್ದೋ, ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ. ಯಾವ್ದೋ ಡೀಲ್ಗಳಲ್ಲಿ ಹೇಳ್ತೀವಿ ಆಗಿದೆ, ಆಗಿರೋ ಬಗ್ಗೆ ಅನುಮಾನ ಇದೆ ಸರ್. ಇಲ್ಲಿ ರಾಜ್ಯದಲ್ಲಿ ಅಥವಾ ಯಾವ್ದೋ ಡೀಲ್ಗಳ ಜೊತೆ ಯಾವ್ದೋ ಅನುಮಾನ ಇದು ಫಸ್ಟು ಇದಾಗಲಿ, ನಾನು ಆಮೇಲೆ ನಾವು ಮಾತಾಡ್ತೀವಿ. ಎಲ್ಲಿ ಮಾತಾಡಬೇಕು ಆಮೇಲೆ ನಿಮ್ಮ ಬಿಟ್ಟು ನಾವೇನು ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಗಮನಕ್ಕೆ ತರ್ತೀವಿ ನಾವು. ಈಗ ಅಂತ ಗಂಭೀರ ಆರೋಪ ಇದೆ. 20,000 ಕೋಟಿ ಕರ್ನಾಟಕದಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ. ಮುಂದೆ 5 ರಿಂದ 7 ವರ್ಷದಲ್ಲಿ 1 ಲಕ್ಷ ಕೋಟಿ ಹೂಡಿಕೆ ಮಾಡ್ತೀವಿ ಅಂತ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕೂಡ ಹೇಳಿದ್ರು ಅವರು ಸಿಇಒ. ಈಗ ನಿಮ್ಮ ಕೈಗಾರಿಕಾ ಸಚಿವರು ಮುಕ್ತವಾದ ಆಹ್ವಾನ ಕೂಡ ಕೊಡ್ತೀವಿ ಅವರಿಗೆ ಅಂತೇಳಿ ಹಿಂದೆ ಮಾತನಾಡಿದ್ರು. ಈಗ ಇನ್ವೆಸ್ಟ್ಮೆಂಟ್ ಯಾವುದೇ ಒಪ್ಪಂದ ಮಾಡ್ಕೊಳ್ಳಲ್ಲ ನಾವು ಅಂತ ಒಂದು ಸರ್ಕಾರ ನಿರ್ಣಯ ಮಾಡ್ಬೋದಾ? ನಾನು ಹಂಗೆ ಹೇಳಕ್ಕೆ ಹೋಗಲ್ಲ. ಐ ಕಾಂಟ್ ಟೆಲ್ ದಟ್. ಇಫ್ ಯಾವ್ದಾದ್ರು ಒಂದು ಕ್ಲೀನ್ ಪ್ರಾಜೆಕ್ಟ್ಸ್ ಇತ್ತು, ಯಾವುದೋ ಲಂಚ ವ್ಯವಹಾರ ಇಲ್ಲ, ಮತ್ತೊಂದಿಲ್ಲ ಅನ್ನೋದಾದರೆ ಈಗ ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ಮಾತಾಡೋಣ. ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ. ಇನ್ವೆಸ್ಟ್ ಕರ್ನಾಟಕ ಕರೆದಿದ್ದೀವಲ್ಲ, ನೆಕ್ಸ್ಟ್ ಫೆಬ್ರವರಿಗೆ ನಾವು ಜನವರಿಗೋ ಫೆಬ್ರವರಿಗೆ ಇದ್ದೀವಿ. ಆ ಟೈಮಲ್ಲಿ ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ನಾವು ಮಾತಾಡ್ತೀವಿ. ನಾನು ಇದ್ದೀನಲ್ಲ ಅದರಲ್ಲಿ, ಆ ಕಮಿಟಿಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕ. ಮೋಸಗಾರರು ಅಂತ ಒಂದು ಪಟ್ಟ ಕಟ್ಕೊಂಡ್ರು ಸ್ವಲ್ಪ ವ್ಯವಹಾರ ಮಾಡಿದ್ರೆ ಅದು ಮೋಸದ ರೀತಿ ಆಗುತ್ತೆ ವ್ಯವಹಾರ. ಅದಕ್ಕೆ ನಾನು ಹೇಳ್ತೀನಲ್ಲ, ಫಸ್ಟು ನೀವು ಮಗು ಆಮೇಲೆ ಹುಟ್ಟಲಿ. ಈ ಮಗುವಾಗಿ ಹುಟ್ಟಕ್ಕಿಂತ ಮುಂಚಿತವಾಗೆ ನೀವು ಫಸ್ಟು ಮಗು ಉಳ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಿ. ಕೇಸ್ ಆಗಲಿ, ಫಸ್ಟ್ FIR ಆಗಲಿ. ಅದಕ್ಕೆ ಈ ಧ್ವನಿಲೇ ಹೇಳ್ತಾ ಇರೋದು ನಾವು. ಬಂಧಿಸ್ಬೇಕು, FIR ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್. ಸರ್, ಫೈನಲ್ ಸರ್, ಸಾರ್ವಜನಿಕ ಶೇರ್ ಮಾರ್ಕೆಟು. ಆಮೇಲೆ ಶೇರ್ ಮಾರ್ಕೆಟು, ಸಾರ್ವಜನಿಕ ದುಡ್ಡು. ನೋಡಿ, ಮೊನ್ನೆ ಏನಾಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರಲ್ಲಿ. ಎಲ್ಲ ಬಿದ್ದೋಗ್ತಾ ಇದೆ. ಜನಸಾಮಾನ್ಯರ ದುಡ್ಡು. ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು? ಫೈನಾನ್ಸ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು. ಯಾಕಿಂಥದ್ದಾಯಿತು ಇದನ್ನ ಕೂಡ ಗಮನಿಸಬೇಕು. ಸೊ ಅದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ನಂಬಿಕೆ ವಿಶ್ವಾಸ, ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ. ಸೊ ಅದಕ್ಕೆ ಜನರ ಸಾರ್ವಜನಿಕರನ್ನ ಶೇರ್ ಹೋಲ್ಡರ್ಸ್ನ ರಕ್ಷಣೆ ಮಾಡಬೇಕು. ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಇವತ್ತು ನಂದು ಶೇರ್ 100 ರೂಪಾಯಿ ಇದೆಯಪ್ಪ, ನಂದು 100 ರೂಪಾಯಿಗೆ ನಂದು 10 ಲಕ್ಷ ರೂಪಾಯಿ ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕಿದ್ದಂಗೆ 10 ಲಕ್ಷ ಇದ್ದಿದ್ದು 2 ಲಕ್ಷ ಆಗೋಯ್ತು ಅಂದರೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ. ನೀವು ಸರಿಯಾಗಿ ಬರೀತಾ ಇಲ್ಲ ಅದಕ್ಕೆ. ಅಲ್ಲ, ಅದಕ್ಕೆ ನಾನು ನಿಮ್ಮನ್ನೇ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮುಖಾಂತರನೇ ಈಗ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್. ನನ್ನ ನೇತೃತ್ವದಲ್ಲಿ 3 ಚುನಾವಣೆ ನಡೆದಿದೆ. 3 ಚುನಾವಣೆ ನಡೆದಿದೆ. ಏನು ಮಾಧ್ಯಮದಲ್ಲಿ ಅದೇನೋ ಏನದು ಇದು ಬಂತಲ್ಲ, ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ, ಸಮೀಕ್ಷೆ, ಅದು 3 ಕೂಡ 3 ಗೆಲ್ತು, ವಿರುದ್ಧವಾಗಿ ಆಗ್ತದೆ. 3 ಗೆಲ್ತು. ಆ ಸಮೀಕ್ಷೆ ಫೇಲ್ ಆಗ್ತದೆ. ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಸಮೀಕ್ಷೆ ಬರೆದಿದ್ರಿ. ಬೇರೆ ಮೊನ್ನೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರೆದಿದ್ರಿ. ಅಲ್ಲೂ ಬರಲಿಲ್ಲ, ಕರ್ನಾಟಕದಲ್ಲೂ ಬರಲಿಲ್ಲ. ಈಗ ಇಲ್ಲೂ 3 ಬರುವುದಿಲ್ಲ. ಚನ್ನಪಟ್ಟಣದಲ್ಲಿ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿ. ಹೌದು, ನಾನೇ ಕ್ಯಾಂಡಿಡೇಟ್.